ಅಂತ ಹೇಳ್ತಾ ಇಲ್ಲ. ಒಂದು ಕಡೆಗೆ ಮಹಾರಾಷ್ಟ್ರದಲ್ಲೇ ಅತ್ಯಂತ ಉಗ್ರವಾಗಿ ಮಾತಾಡುವಂಥ ನಮ್ಮ ಉದ್ಧವ್ ಠಾಕ್ರೆಯವರು ಸ್ವತಃ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದಾನಿ, ಅಂಬಾನಿ, ಈ ಗುಜರಾತಿಗಳು, ಅದರಲ್ಲೂ ಈ ಒಂದು ಕಾರ್ಪೊರೇಟ್ಗಳು ನಮ್ಮ ಮಹಾರಾಷ್ಟ್ರವನ್ನು, ನಮ್ಮ ಮುಂಬೈಯನ್ನು ದಿವಾಳಿ ಎಬ್ಬಿಸಿದವು, ಕೇವಲ ತಮ್ಮ ಸ್ವಾರ್ಥವನ್ನು ನೋಡಿಕೊಂಡ್ರು ಇವರೆಲ್ಲ ಅನ್ನುವಂಥ ಮಾತು ಮಾತಾಡ್ತಾ ಮರಾಠಿಗರಲ್ಲೇ ಒಂದು ಮರಾಠಿ ಮಾನುಸ್ ಅನ್ನುವಂಥ ಒಂದು ಏನು ಭಾವನೆ ಅದ ಅದನ್ನು ಎಬ್ಬಿಸ್ತಾ ಇದ್ದಾರೆ. ಹೀಗಾಗಿ ಮರಾಠಿಗರು ಒಂದು ಸೈಡೆಡ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮಹಾರಾಷ್ಟ್ರದಲ್ಲಿ ಯಾವ್ದು ನಡೆದ್ರೆ ಮುಂಬೈಯಲ್ಲಂತೂ ಇನ್ನೂ ಜೋರ್ದಾರ್ ನಡೀತಾ ಇದೆ. ಯಾಕಂದರೆ ಮುಂಬೈ ಮೂಲತಃ ಬಾಳಾ ಸಾಹೇಬ್ ಠಾಕ್ರೆ ಅವರ ಏನಪ್ಪ ಅಂತಂದ್ರೆ ಅತ್ಯಂತ ಪ್ರೀತಿಯ ಸ್ಥಳ. ಅಲ್ಲಿಯ ಜನ ಸಹಿತ ಶಿವಸೇನೆಯನ್ನು ಮೊದಲಿಂದ ಠಾಕ್ರೆ ಅವರನ್ನು ಮೊದಲಿಂದ ನೋಡ್ತಾ ಬಂದಂಥವರು. ಶಿಂದೆ ಅವ್ರಿಗಿಂತಲೂ ಹೆಚ್ಚಿಗೆ ಅತ್ಯಂತ ಪ್ರೀತಿ ಮಾಡೋದು ಉದ್ಧವ್ ಠಾಕ್ರೆ ಅವರನ್ನು. ಮತ್ತು ಸೌಮ್ಯ ಸ್ವಭಾವದ ಠಾಕ್ರೆ ಅವರು ಇವತ್ತು ಉಗ್ರವಾಗಿ ನಮ್ಮ ಶಾ, ಶಿಂದೆ, ಫಡ್ನವೀಸ್ ಇವರ ವಿರೋಧವಾಗಿ, ಜೊತೆಗೆ ಮೋದಿಯವರ ವಿರೋಧವಾಗಿ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ದಾಳಿ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಉತ್ತರ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಇವತ್ತು ಮೋದಿ ಮತ್ತು ಶಾ ಅವ್ರ ಸಹಿತ ಅಪೇಕ್ಷೆ ಮಾಡಿರಲಿಲ್ಲ ಅವರು ಈ ಪರಿಸ್ಥಿತಿ ಬರ್ಬೋದು ಅಂತ. ಯಾಕಂದ್ರೆ ತಾವು ಒಡೆಯೋದ್ರಿಂದಾಗಿ ಎರಡು ಹಾಳಾಗಿ ಹೋಗ್ತಾವೆ ಪಕ್ಷಗಳು ತಿಳ್ಕೊಂಡಿದ್ರು. ಅದರ ಒರಿಜಿನಲ್ ಏನಿದೆ ಅಲ್ಲ ಶರದ್ ಪವಾರ್ ಮತ್ತು ಅದೇ ಕಾಲಕ್ಕೆ ಉದ್ಧವ್ ಠಾಕ್ರೆ ಅವರ ಆ ಒಂದು ವ್ಯಕ್ತಿತ್ವ ಇನ್ನೂ ಜೋರ್ದಾರಾಗಿ ಬೆಳೀತೀವಿ. ಆ ಒಡೆದ್ರಿಂದಾಗೆ ಲಾಸ್ ಆಗಲಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಈಗಾಗಲೇ ಹೇಳಿದ್ದೆ ಮಗ, ಹಿಮಾಚಲ ಪ್ರದೇಶ ಆಗಿರ್ಬೋದು, ಅದೇ ಕಾಲಕ್ಕೆ ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಈ ಪ್ರದೇಶದಲ್ಲಿ ಅಗ್ನಿಪಥ್ ಮತ್ತು ಕಿಸಾನ್ ರ್ಯಾಲಿ, ಕಿಸಾನ್ ಮೂಮೆಂಟ್ ಇವೆರಡೂ ಭಾಳಷ್ಟು ಹೊಡೆತನ ಕೊಡ್ತಾ ಇದ್ದಾವೆ. ಯಾವ ಕ್ಷೇತ್ರಗಳಲ್ಲೇ ಮೋದಿ ಮತ್ತು ಶಾರ ಬಲ ಹೆಚ್ಚಿನ ಪ್ರಮಾಣದ ಜನ ಆಯ್ಕೆ ಮಾಡಿಕೊಳ್ಳಿಸ್ತಾರೆ ಅನ್ನುವಂಥ ಪ್ರದೇಶದಲ್ಲೇ ಇವತ್ತು ಭಾಳಷ್ಟು ಹೊಡೆದು ಬಿದ್ದಿದ್ದರಿಂದಾಗಿ 164 ಕ್ಷೇತ್ರಗಳಲ್ಲಿ ಎಷ್ಟು ಜನ ಬರ್ಬೋದು ಬಿ ಜೆ ಪಿಗರು ಅನ್ನೋದು ಈಗ ನೋಡಬೇಕಾಗಿದೆ. ಯಾಕಂದರೆ ಮತ ಹಾಕಿದ ಮೇಲೆ ಒಂದಿಷ್ಟು ಏನೋ ಅಭಿಪ್ರಾಯ ಮೂಡಿ ಬರ್ತಾ ಇರ್ತಾವೆ ಅಲ್ಲಿ ಜನ ಯಾವ ರೀತಿ ಇದ್ದಾರೆ ಅಂತ. ಬಟ್ ಈಗಾಗಲೇ ಅಲ್ಲಿ ಜನ ಕೂಡೋದು ಈ ಪಕ್ಷಗಳಿಗೆ ಸಪೋರ್ಟ್ ಮಾಡುವಂಥ ಒಂದು ಸನ್ನಿವೇಶಗಳನ್ನು ನೋಡಿದಾಗ ನಮ್ಗೆ ಅನ್ನಿಸ್ತದೆ, ಹೌದಪ್ಪ ಇದು ಅಷ್ಟು ಸುಲಭವಾಗಿ ಬಿ ಜೆ ಪಿಗೆ ಸಿಗುವಂಥ ವಿಷಯ ಅಲ್ಲ ಅಂತೇಳಿ. ಬಿಹಾರದ್ದು ಹೇಳಿದ್ದೀನಿ ನಿಮಗೆ, ಬಿಹಾರ ಮತ್ತು ಉತ್ತರ ಪ್ರದೇಶ ಅಲ್ಲೂ ಸಹಿತ ಈ ಅಗ್ನಿಪಥದ ಪ್ರಭಾವ ಸಾಕಷ್ಟು ಆಗಿದೆ. ಅಗ್ನಿಪಥ್ ಇದು ಅಲ್ಲಿಯ ಯುವಕರಿಗೆ ಕಾಡ್ಗಿಚ್ಚರಂತೆ ಕಾಡಲಿಕ್ಕತ್ತದ. ಹೀಗಾಗಿ ಅವರು ಇದರಿಂದ ದೂರ ಸೇರಿದ್ದು ಅಷ್ಟೇ ಅಲ್ಲ, ಬಿ ಜೆ ಪಿ ಮತ್ತು ಎನ್ ಡಿ ಎಯಿಂದ ದೂರ ಸರಿತಿರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅದ್ರ ಜೊತೆಗೆ ಈಗಾಗಲೇ ಹೇಳಿದ್ದೀನಿ ನಿಮಗೆ, 3 ಜನರಲ್ಲಿ ಒಬ್ಬರು ರೈತರಿದ್ದಾರಪ್ಪ ಈ ಭಾಗದಲ್ಲೇ ಅಂತೇಳಿ, ಈ ಉತ್ತರ ಭಾಗದಲ್ಲೇ, ಅದರಲ್ಲೂ ಗಂಗಾ ನದಿ ಬೆಲ್ಟದಲ್ಲೇ ಆ ಏರಿಯಾದಲ್ಲೇ ಒಂದು 2ರಲ್ಲಿ ಒಬ್ಬರು ಏನಪ್ಪ ಅಂತಂದ್ರೆ ಬೆಲೆ ಏರಿಕೆಂತ ತತ್ತರಿಸಿ ಹೋಗಿದ್ದಾರೆ. ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಮೇಲೆ. ಮತ್ತು 4 ಜನರಲ್ಲಿ ಒಬ್ಬರು ಏನಪ್ಪ ಅಂದರೆ ಯುವಕರು ಈ ಅಗ್ನಿಪಥದ್ದು ಮತ್ತು ಅವರು ನಿರುದ್ಯೋಗಿಗಳಾಗಿದ್ದಾರೆ ಅಂತ. ಹೀಗಾಗಿ ನಿರುದ್ಯೋಗ ಜೊತೆಗೆ ಅಗ್ನಿಪಥದಂಥ ಅವೈಜ್ಞಾನಿಕ ಮತ್ತು ಜನರನ್ನು ಏನಪ್ಪ ಅಂದರೆ ಮೋಸಗೊಳಿಸುವ ಜೊತೆಗೆ ನಿರುದ್ಯೋಗ, ಆದಮೇಲೆ ಬೆಲೆ ಏರಿಕೆ, ಅದು ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ರೈತರು ಸಾಕಷ್ಟು ಇರೋದ್ರಿಂದಾಗೆ ಈ ಪೂರ್ಣ ಪ್ರಮಾಣದಲ್ಲಿ ಈ ಸಲ ಮೋದಿಯವರು 120 ಪ್ಲಸ್ 48 ಮಹಾರಾಷ್ಟ್ರದಲ್ಲೇ ನೆನಪಿಸ್ಕೊಂಡಾಗ 168 ಕ್ಷೇತ್ರಗಳಲ್ಲೇ ಈ ಹಿಂದೆ ಸಾಕಷ್ಟು ಮೆಜಾರಿಟಿ ಮಾಡ್ಕೊಂಡಿದ್ರು ಇವರು. ಈ ಸಲ ಆ ಪ್ರಮಾಣದಲ್ಲೇ ಆಗಲಿಕ್ಕಿಲ್ಲ ಅನ್ನೋದು ಸ್ಪಷ್ಟವಾದ ಅಭಿಪ್ರಾಯ ಭಾಳಷ್ಟು ಚಿಂತಕರದ್ದು ಮತ್ತು ಸ್ಥಾನಿಕ ವಿಮರ್ಶಕರದ್ದು ಮತ್ತು ಅನೇಕ ವರದಿಗಾರರ ಅಭಿಪ್ರಾಯ ಆಗಿದೆ. ಇವತ್ತು ನಮ್ಮ ಗೋಧಿ ಮೇಳೆದು ಮುಚ್ಚಿ ಹಾಕ್ತಾ ಇರ್ಬೋದು, ಹೇಳದೆ ಹೋಗಿರ್ಬೋದು, ಬಟ್ ವಾಸ್ತವ ಸ್ಥಿತಿ ಈ ರೀತಿ ಅಲ್ಲಿ ಅದ ಅಂತೇಳಿ ನಮಗೆ ಕೇಳಿ ಬರ್ತಾ ಇದ್ದಾವೆ. ಮತ್ತು ಇದ್ರ ಜೊತೆಗೆ ಕಾಂಗ್ರೆಸ್ ಅದು ಸಹ